ಹೆಲೋ ಎವ್ರಿವನ್, ವೆಲ್ಕಮ್ ಟು ರೂಟ್ಸ್ ಇನ್ಸ್ಟಿಟ್ಯೂಟ್ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನಿಮಗೆ ಹೇಳಲಿಕ್ಕೆ ಹೊರಟಿರೋಂಥ ವಿಷಯ ನಮ್ಮ ಕಂಪ್ಯೂಟರ್ಗಳು ಅಂದರೆ ಡೆಸ್ಕ್ಟಾಪ್ ಕಂಪ್ಯೂಟರ್ಗಳಾಗಿರ್ಬೋದು ಅಥವಾ ಲ್ಯಾಪ್ಟಾಪ್ ಕಂಪ್ಯೂಟರ್ಗಳಾಗಿರ್ಬೋದು, ಇವುಗಳು ಸ್ಲೋ ಆಗಲಿಕ್ಕೆ ರೀಸನ್ಗಳೇನು ಮತ್ತು ಅವುಗಳನ್ನು ಫಾಸ್ಟ್ ಮಾಡಲಿಕ್ಕೆ ಇರುವಂಥ ವಿಧಾನಗಳೇನು ಅನ್ನೋಂಥದ್ದನ್ನು ನಾನಿವತ್ತು ನಿಮಗೆ ಹೇಳಿ ಹೊರಟಿದ್ದೇನೆ. ಮೊದಲನೇದಾಗಿ ನಿಮ್ಮ ಹತ್ರ ಯಾವುದೇ ವಿಂಡೋಸ್ಗಳಿದ್ರು ಅಂದರೆ ವಿಂಡೋಸ್ 10 ಅಥವಾ ವಿಂಡೋಸ್ 11 ಅಥವಾ ಓಲ್ಡ್ ವರ್ಷನ್ಗಳಾದ ವಿಂಡೋಸ್ 7 ಅಥವಾ 8.1 ಈ ಥರದ ವಿಂಡೋಸ್ಗಳಿದ್ದರೂ ಸಹ ನಿಮ್ಮ ಕಂಪ್ಯೂಟರ್ಗಳನ್ನು ಹೇಗೆ ಫಾಸ್ಟ್ ಮಾಡ್ಬೋದು ಅನ್ನೋದನ್ನ ನಾನಿವತ್ತು ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೇನೆ. ಸೊ ಹಾಗಾಗಿ ಈ ವಿಡಿಯೋನ ಕೊನೆವರೆಗೂ ನೋಡಿ. ಮೊದಲನೇದಾಗಿ ನಮ್ಮ ಕಂಪ್ಯೂಟರ್ಗಳು ಯಾಕೆ ಸ್ಲೋ ಆಗುತ್ತೆ ಅನ್ನೋದಕ್ಕೆ ಮೊದಲನೇ ಕಾರಣ, ನಮ್ಮ ಕಂಪ್ಯೂಟರ್ಗಳಲ್ಲಿ ನಮಗೆ ಅವಶ್ಯಕತೆ ಇದೆಯೋ ಅಥವಾ ಇಲ್ವೋ ಸುಮಾರಷ್ಟು ಆ್ಯಪ್ಲಿಕೇಶನ್ಸ್ಗಳನ್ನು ನಾವು ತುಂಬಿಸಿಡುವಂಥದ್ದು. ಅಂದರೆ ನಮಗೆ ಕಂಪ್ಯೂಟರ್ನಲ್ಲಿ ನಮಗೆ ಒಂದು ಫ್ಯೂ ಅಪ್ಲಿಕೇಶನ್ಸ್ಗಳಿದ್ದರೆ ಸಾಕು, ಬಟ್ ನಮಗೆ ಅವಶ್ಯಕತೆ ಇಲ್ಲದಿದ್ದರೂ ಸುಮಾರಷ್ಟು ಅಪ್ಲಿಕೇಶನ್ಸ್ಗಳನ್ನು ನಾವು ಡೌನ್ಲೋಡ್ ಮಾಡ್ತೇವೆ, ಇನ್ಸ್ಟಾಲ್ ಮಾಡ್ತೇವೆ ಮತ್ತು ಅವುಗಳನ್ನು ನಾವು ಯೂಸ್ ಮಾಡದೆ ಹಾಗೆ ಬಿಡ್ತೇವೆ. ಸೊ ಇದರಿಂದ ಏನಾಗುತ್ತೆ, ನಮ್ಮ ಸ್ಟೋರೇಜ್ಗಳನ್ನು ಅದು ತಗೊಳ್ಳುತ್ತೆ. ಆ ಸ್ಟೋರೇಜ್ಗಳನ್ನು ಹಾಗೂ ರ್ಯಾಮನ್ನು ಹೆಚ್ಚಾಗಿ ಅದು ಬ್ಯಾಕ್ಗ್ರೌಂಡಲ್ಲಿ ರನ್ ಆಗ್ತಾ ಇರುತ್ತೆ. ಹಾಗಾಗಿ ನಮ್ಮ ಕಂಪ್ಯೂಟರ್ಗಳು ಸ್ಲೋ ಆಗುತ್ತೆ. ಹಾಗಾದರೆ ಏನು ಮಾಡ್ಬೋದು ಅದಕ್ಕೆ? ಸೊ ಕಂಟ್ರೋಲ್ ಪ್ಯಾನಲ್ಗೆ ಹೋಗ್ತೀರಿ. ಸೊ ಕಂಟ್ರೋಲ್ ಪ್ಯಾನಲ್ನಲ್ಲಿ ಪ್ರೋಗ್ರಾಮ್ಸ್ ಇದೆಯಲ್ಲ, ಸೊ ಅಲ್ಲಿ ಅನ್ಇನ್ಸ್ಟಾಲ್ ಎ ಪ್ರೋಗ್ರಾಮ್ ಅಂತಿದೆಯಲ್ಲ, ಸೊ ಇದನ್ನು ಕ್ಲಿಕ್ ಮಾಡ್ತೀರಿ ಮತ್ತು ನಿಮಗೆ ಯಾವ ಆ್ಯಪ್ಲಿಕೇಶನ್ ಬೇಡ ಇವುಗಳನ್ನು ಇದರಲ್ಲಿ ನಿಮಗೆ ಸೆಲೆಕ್ಟ್ ಮಾಡಿ ನೀವು ಅದನ್ನು ಅನ್ಇನ್ಸ್ಟಾಲ್ ಮಾಡ್ಬೋದು. ಓಕೆ, ಸೊ ಇದು ಒಂದು. ಸೆಕೆಂಡ್, ನೆಕ್ಸ್ಟ್ ಸಿ ಡ್ರೈವ್ಗಳನ್ನು ಫುಲ್ ಮಾಡುವಂಥದ್ದು. ಅಂದರೆ ಇಲ್ಲಿ ನೋಡಿ, ದಿಸ್ ಪಿ ಸಿಯಲ್ಲಿ ಸೊ ಸಿ ಡ್ರೈವ್ ಇದೆಲ್ಲ, ಸೊ ಸಿ ಡ್ರೈವ್ಗಳನ್ನು ಫುಲ್ ಮಾಡೋದು ಹೇಗೆ? ಡೆಸ್ಕ್ಟಾಪ್ಗಳಲ್ಲಿ ಅಂದರೆ ಇಲ್ಲಿದೆಲ್ಲ, ಇಲ್ಲಿ ಸುಮಾರಷ್ಟು ಫೈಲ್ಸ್ಗಳನ್ನು ತುಂಬಿಸಿಡುವಂಥದ್ದು ಮತ್ತು ನಿಮ್ಮ ಡೌನ್ಲೋಡ್ಸ್ಗಳಲ್ಲಿ, ಸೊ ಡೌನ್ಲೋಡ್ಗಳಲ್ಲಿ ಎಲ್ಲ ಸುಮಾರಷ್ಟು ಫೈಲ್ಸ್ಗಳನ್ನು ಡೌನ್ಲೋಡ್ ಮಾಡಿ 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 ಇಡುವಂಥದ್ದು. ಸೊ ಇವುಗಳಿಂದ ಏನಾಗುತ್ತೆ, ನಿಮ್ಮ ಕಂಪ್ಯೂಟರ್ಗಳು ಸ್ಲೋ ಆಗ್ತಾ ಹೋಗುತ್ತೆ. ಓಕೆ, ಸೊ ಹಾಗಾಗಿ ನಾವು ಡೌನ್ಲೋಡ್ ಮಾಡಿದ ನಂತರ ಸೊ ನಮಗೆ ಯಾವಾಗಲೂ ಒಮ್ಮೆ ಸಮಯ ಸಿಕ್ಕಾಗ ನಾವು ನಮಗೆ ಬೇಡದ ಅಂದರೆ ನಮಗೆ ಅವಶ್ಯಕತೆ ಇಲ್ಲದ ಎಲ್ಲ ಫೈಲ್ಗಳನ್ನು ಒಮ್ಮೆ ಡಿಲೀಟ್ ಮಾಡುವಂಥದ್ದು. ಸೊ ಇದು ಒಂದು. ನೆಕ್ಸ್ಟ್ ಮೂರನೇದು, ಜಂಕ್ ಫೈಲ್ಸ್ಗಳನ್ನು ನಾವು ಹೇಗೆ ಡಿಲೀಟ್ ಮಾಡುವಂಥದ್ದು ಮತ್ತು ಅವುಗಳನ್ನು ಹೇಗೆ ಕ್ಲಿಯರ್ ಮಾಡುವಂಥದ್ದು ಅಂತ. ಓಕೆ, ನಾನು ಅದನ್ನು ನಿಮಗೀಗ ತೋರಿಸ್ಕೊಡ್ತೇನೆ. ಓಕೆ, ಮೊದಲು ನಾವು ಇಲ್ಲಿ ಸರ್ಚಲ್ಲಿ ಟಾಸ್ಕ್ ಬಾರ್ ಅನ್ನು ಓಪನ್ ಮಾಡ್ತೇವೆ. ಟಾಸ್ಕ್ ಬಾರ್ ಓಪನ್ ಮಾಡಿದ ನಂತರ ಓಕೆ, ಈಗ ನಿಮಗೆ ಸ್ಕ್ರೀನಲ್ಲಿ ಕಾಣ್ತಾ ಇದೆಯಲ್ಲ ಟಾಸ್ಕ್ ಬಾರ್, ಅಲ್ಲಿ ರನ್ ಆಗ್ತಿರುವಂಥ ಎಲ್ಲ ಆ್ಯಪ್ಲಿಕೇಶನ್ಸ್ಗಳನ್ನು ಅದು ತೋರಿಸ್ತಾ ಇದೆ. ಈಗ ಇಲ್ಲಿ ಸ್ಟಾರ್ಟಪ್ ಆ್ಯಪ್ಸ್ ಅನ್ನೋಂಥದ್ದು ಇದೆಯಲ್ಲ, ಸೊ ಅದನ್ನು ಕ್ಲಿಕ್ ಮಾಡಿ. ಸೊ ಇಲ್ಲಿ ನನಗೆ ಎಡ್ಜ್ ಅನ್ನೋಂಥದ್ದು, ಸೊ ಇದು ನನಗೆ ಈ ಅಪ್ಲಿಕೇಶನ್ ನಾನು ಸ್ಟಾರ್ಟ್ ಮಾಡಿದ ಕೂಡಲೇ ಅಂದರೆ ಕಂಪ್ಯೂಟರ್ನ ಆನ್ ಮಾಡಿದ ಕೂಡಲೇ ಬ್ಯಾಕ್ಗ್ರೌಂಡಲ್ಲಿ ರನ್ ಆಗ್ತಾ ಇರುತ್ತೆ. ಸೊ ನನಗೆ ಅದು ರನ್ ಆಗೋದು ಅವಶ್ಯಕತೆ ಇಲ್ಲ, ಹಾಗಾಗಿ ನಾನು ಇದನ್ನು ಡಿಸೇಬಲ್ ಮಾಡ್ತಾ ಇದ್ದೇನೆ. ಓಕೆ, ಸೊ ಇಲ್ಲಿ ನೋಡಿ, ಇದು ಡಿಸೇಬಲ್ ಆಗಿದೆ ಈಗ. ಓಕೆ, ಸೊ ಇದು ಒಂದು ವಿಧಾನ ಹೇಗೆ ನೀವು ನಿಮ್ಮ ಬ್ಯಾಕ್ಗ್ರೌಂಡಲ್ಲಿ ರನ್ ಆಗ್ತಾ ಇರುವಂಥ ಆ್ಯಪ್ಲಿಕೇಶನ್ಸ್ಗಳನ್ನು ಸ್ಟಾಪ್ ಮಾಡ್ಬೋದು ಅಂತ ಹೇಳಿ. ಸೊ ಇನ್ನೂ ಸುಮಾರಷ್ಟು ವಿಧಾನಗಳಿದೆ, ಸೊ ನಾನು ಅದನ್ನು ಒಂದೊಂದಾಗಿ ಹೇಳಿಕೊಡ್ತಾ ಹೋಗ್ತೇನೆ. ಸೊ ಇದು ಮೊದಲನೇದಾಯಿತು. ಸೊ ಸೆಕೆಂಡ್ ಒನ್ ಈಸ್ ವಿಂಡೋಸ್ ಆ್ಯಂಡ್ ಆರ್. ಸೊ ವಿಂಡೋಸ್ ಕೀಯನ್ನು ಒತ್ತಿ ಹಿಡಿದು ಮತ್ತು ಆರ್ ಕೀಯನ್ನು ಒತ್ತಿ ಹಿಡಿತೀರಿ. ಸೊ ಆಗ ನಿಮಗೊಂದು ಇಲ್ಲೊಂದು ಆಪ್ಷನ್ ಬರುತ್ತೆ, ರನ್ ಅಂತ ಒಂದು ಆಪ್ಷನ್ ಇದೆ. ಅಲ್ಲಿ ನೀವು MS config ಅಂತ ನೀವಿಲ್ಲಿ ಟೈಪ್ ಮಾಡ್ಕೊಳ್ಬೇಕು. ಸೊ ಟೈಪ್ ಮಾಡಿ ನೀವು ಓಕೆ ಕೊಡಿ. ಸೊ ಓಕೆ ಕೊಟ್ಟ ನಂತರ ನಿಮಗೆ ಈ ರೀತಿಯ ಒಂದು ಆಪ್ಷನ್ ಓಪನ್ ಆಗುತ್ತೆ, ಸಿಸ್ಟಮ್ ಕಾನ್ಫಿಗರೇಷನ್ ಅನ್ನೋಂಥದ್ದು. ಸೊ ಇದರಲ್ಲಿ ನೀವು ಸರ್ವೀಸಸ್ ಅಂತಿದೆಯಲ್ಲ, ಸೊ ಈ ಟ್ಯಾಬ್ ಕಾಣ್ತಿದೆಯಲ್ಲ, ಸೊ ಇಲ್ಲಿ ನೀವು ಕ್ಲಿಕ್ ಮಾಡಬೇಕು. ಸೊ ನಂತರ ಇಲ್ಲಿ ಹೈಡ್ ಆಲ್ ಮೈಕ್ರೋಸಾಫ್ಟ್ ಸರ್ವೀಸಸ್, ಸೊ ಅಂದರೆ ಮೈಕ್ರೋಸಾಫ್ಟ್ಗೆ ಸಂಬಂಧಪಟ್ಟಂಥ ಎಲ್ಲ ಸರ್ವೀಸ್ಗಳನ್ನು ನೀವು ಹೈಡ್ ಮಾಡ್ತೀರಿ. ಅಂದರೆ ಸೊ ಇಲ್ಲಿ
ಸುಮಾರಷ್ಟು ಬೇರೆ ಮೈಕ್ರೋಸಾಫ್ಟನ್ನು ಹೊರತುಪಡಿಸಿ ಉಳಿದಂಥ ಯಾವುದೆಲ್ಲ ಇದೆ ಸೊ ಇವುಗಳು ನಿಮಗೆ ಕಾಣ್ತಾ ಇದೆ. ಸೊ ಇವೆಲ್ಲವನ್ನು ಕೂಡ ನೀವು ಇಲ್ಲಿ ಡಿಸೇಬಲ್ ಮಾಡ್ಕೊಳ್ಬೋದು. ಸೊ ಈ ಮೂಲಕ ಸಹ ನೀವು ನಿಮ್ಮ ಸಿಸ್ಟಮನ್ನು ಫಾಸ್ಟ್ ಮಾಡ್ಬೋದು. ಇದು ಸೆಕೆಂಡ್ ಪಾಯಿಂಟ್. ಸೊ ನೆಕ್ಸ್ಟ್, ಸೊ ಥರ್ಡ್ ಒನ್ ಈಸ್ ಓಕೆ, ವಿಂಡೋಸ್ ಮತ್ತು ಆರ್ ಕೀಗಳನ್ನು ಒಟ್ಟಿಗೆ ಪ್ರೆಸ್ ಮಾಡ್ತೀರಿ. ಸೊ ಇಲ್ಲಿ ನಿಮಗೀಗ ರನ್ ಅನ್ನೋಂಥ ಆಪ್ಷನ್ ಕಾಣ್ತಾ ಇದೆ. ಸೊ ರನ್ ಅಂತ ಇರುವಂಥ ಆಪ್ಷನ್ನಲ್ಲಿ ನೀವು ಟೈಪ್ ಮಾಡಬೇಕು TEMP. ನಾನು ಟೈಪ್ ಮಾಡ್ತಾ ಇದ್ದೇನೆ. ಎಸ್. ಸೊ ನಂತರ ಇಲ್ಲಿ ಓಕೆ ಅನ್ನೋಂಥದ್ದನ್ನ ಪ್ರೆಸ್ ಮಾಡಬೇಕು. ಓಕೆ, ನೋಡಿ ಸುಮಾರಷ್ಟು ನಿಮಗೆ ಫೈಲ್ಸ್ಗಳು ಕಾಣ್ತಾ ಇದೆ. ಸೊ ಇವುಗಳನ್ನು ನಾನು ಸೆಲೆಕ್ಟ್ ಆಲ್ ಕೊಡ್ತಿದ್ದೇನೆ ಮತ್ತು ಶಿಫ್ಟ್ ಡಿಲೀಟ್, ಪರ್ಮನೆಂಟ್ ಡಿಲೀಟ್. ಎಸ್. ಸೊ ಯಾವುದೆಲ್ಲ ಡಿಲೀಟ್ ಮಾಡಲಿಕ್ಕೆ ಸಾಧ್ಯ ಇದೆಯೋ ಸೊ ಆ ಎಲ್ಲ ಫೈಲ್ಗಳನ್ನು ಇದು ಡಿಲೀಟ್ ಮಾಡುತ್ತೆ ಮತ್ತು ಡಿಲೀಟ್ ಮಾಡಲಿಕ್ಕೆ ಸಾಧ್ಯ ಇಲ್ಲದಂಥ ಫೈಲ್ಸ್ಗಳನ್ನು ನಾವಿಲ್ಲಿ ಸ್ಕಿಪ್ ಕೊಡಬೇಕು. ನಂತರ ಅಗೈನ್ ಸೇಮ್ ವಿಂಡೋಸ್ ಆರ್. ಈಗ ನೀವಿಲ್ಲಿ ಅಗೈನ್ ಸೇಮ್ ಟೆಂಪ್, ಬಟ್ ಈ ಬಾರಿ ನೀವು ಇಲ್ಲಿ ಪರ್ಸಂಟೇಜನ್ನು ಕೂಡ ನೀವಿಲ್ಲಿ ಮೆನ್ಷನ್ ಮಾಡಬೇಕು. ಪರ್ಸಂಟೇಜ್ TEMP ಆ್ಯಂಡ್ ಅಗೈನ್ ಪರ್ಸಂಟೇಜ್, ಈ ಸಿಂಬಲನ್ನು ಹೀಗೆ ಟೈಪ್ ಮಾಡಿ ಓಕೆ ಕೊಡಬೇಕು. ಕೊಟ್ಟ ನಂತರ ಮತ್ತೆ ಒಂದಷ್ಟು ಫೈಲ್ಸ್ಗಳು ನಿಮಗೆ ಇಲ್ಲಿ ಕಾಣ್ತಾ ಇದೆ. ಸೊ ಕಂಟ್ರೋಲ್ A, ಸೆಲೆಕ್ಟ್ ಆಲ್ ಆ್ಯಂಡ್ ಶಿಫ್ಟ್ ಡಿಲೀಟ್ ಆ್ಯಂಡ್ ಎಂಟರ್ ಮೀನ್ಸ್ ಎಸ್. ಸೊ ಸುಮಾರಷ್ಟು ಫೈಲ್ಸ್ಗಳು ಇಲ್ಲಿ ಆಲ್ರೆಡಿ ಡಿಲೀಟ್ ಆಗಿದೆ. ಓಕೆ, ನೆಕ್ಸ್ಟ್ ಡಿಲೀಟ್ ಆಗದ ಫೈಲ್ಸ್ಗಳನ್ನು ನಾನು ಆಗಲೇ ಹೇಳಿದ ಹಾಗೆ ಸೊ ಡಿಲೀಟ್ ಮಾಡಲಿಕ್ಕೆ ಸಾಧ್ಯ ಇಲ್ಲದ ಫೈಲ್ಸ್ಗಳನ್ನು ಇಲ್ಲಿ ಸ್ಕಿಪ್ ಮಾಡಬೇಕು. ಓಕೆ, ಸೊ ನೆಕ್ಸ್ಟ್ ಮತ್ತೆ ಇನ್ನೊಮ್ಮೆ ನಾವಿದನ್ನು ಕಂಪ್ಯೂಟರ್ನ ರೀಸ್ಟಾರ್ಟ್ ಮಾಡಬೇಕು. ಆಗ ನಿಮ್ಮ ಕಂಪ್ಯೂಟರ್ ಫಾಸ್ಟ್ ಆಗುತ್ತೆ. ನೆಕ್ಸ್ಟ್ ಇನ್ನೂ ಒಂದು ವೇ ಇದೆ. ಸೊ ಈಗ ಇಲ್ಲಿ ವಿಂಡೋಸ್ ಪ್ಲಸ್ ಆರ್, ಸೊ ಇದನ್ನು ಕ್ಲಿಕ್ ಮಾಡಿದ ನಂತರ ರನ್ ಆಪ್ಷನ್ ಬಂದಾಗ ನಾವಿಲ್ಲಿ ರೀಸೆಂಟ್ ಅಂತ ಟೈಪ್ ಮಾಡಬೇಕು. ಸೊ ಓಕೆ ಕೊಡಬೇಕು. ಆಗ ನಾವು ರೀಸೆಂಟಾಗಿ ಯೂಸ್ ಮಾಡಿರುವಂಥ ಎಲ್ಲ ಆ್ಯಪ್ಲಿಕೇಶನ್ಸ್ಗಳು ಇಲ್ಲಿ ತೋರಿಸುತ್ತೆ. ಸೊ ನಾವು ರೀಸೆಂಟಾಗಿ ಯೂಸ್ ಮಾಡಿರುವಂಥ ಎಲ್ಲ ಆ್ಯಪ್ಲಿಕೇಶನ್ಸ್ಗಳನ್ನು ತೋರಿಸ್ತಾ ಇದೆ. ಸೊ ನಾನು ಸೆಲೆಕ್ಟ್ ಆಲ್ ಕೊಟ್ಟಿದ್ದೇನೆ. ನೆಕ್ಸ್ಟು ಶಿಫ್ಟ್ ಡಿಲೀಟ್. ಸೊ ಈಗ ಕಂಪ್ಲೀಟ್ ಕ್ಲಿಯರ್ ಆಗಿದೆ. ಸೊ ನಿಮ್ಮ ಸಿಸ್ಟಮ್ ಈಗ ರೀಸ್ಟಾರ್ಟ್ ಮಾಡಿದ ನಂತರ ತುಂಬ ಫಾಸ್ಟಾಗಿ ವರ್ಕ್ ಆಗುತ್ತೆ. ಸೊ ಇದೇ ರೀತಿಯ ಹಲವಾರು ಟೆಕ್ನಿಕಲ್ ರಿಲೇಟೆಡ್ ವಿಡಿಯೋಸ್ಗಾಗಿ ನೋಡ್ತಾ ಇರಿ ರೂಟ್ಸ್ ಇನ್ಸ್ಟಿಟ್ಯೂಟ್ ಯೂಟ್ಯೂಬ್ ಚಾನಲ್. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.